ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಈ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಏನು ಅಂತಂದರೆ ಲಕ್ಷ್ಮೀ ಪೂಜೆ. ನೀವೆಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ದೀಪಾವಳಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಆ್ಯಸ್ ದ ಟೈಟಲ್ ಸೇಸ್, ನೀವು ಹೌ ಟು ಸರ್ಚ್ ಜಾಬ್ಸ್ ಇದು ತುಂಬ ಕಷ್ಟಕರವಾದ ಒಂದು ಸಿಚುಯೇಷನ್ನು. ವೆನೆವರ್ ವಿ ಕಂಪ್ಲೀಟ್ ಅವರ್ ಡಿಗ್ರಿ ಆರ್ ಸಮ್ ಬೇಸಿಕ್ ಕ್ವಾಲಿಫಿಕೇಷನ್, we will be later. First of all, once we complete it, we will not know what to do next. We know that we have to look for a job, but we don't know how to look for a job. ಅಲ್ವೇ, ಎಲ್ಲೆಲ್ಲಿ ನೋಡಬೇಕು, ಹೇಗೆ ಹುಡುಕಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಇಟ್ ಈಸ್ ವಿ ಆರ್ ಇನ್ ಎ ಫಿಕ್ಸ್, ಅಂದರೆ ನಾವು ಕನ್ಫ್ಯೂಷನಲ್ಲಿ ಇರ್ತೀವಿ. ಸೊ ಆ ಥರ ಟೈಮಲ್ಲಿ ಈ ಕೆಲವು ನಾನು ಇವಾಗ ಹೇಳ್ತಾ ಇರೋ ಪಾಯಿಂಟ್ಸ್ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್, ವೆನೆವರ್ ಯು ಆರ್ ಡೂಯಿಂಗ್ ಯುವರ್ ಡಿಗ್ರಿ ಆರ್ ಎನಿ ಲರ್ನಿಂಗ್ ಆರ್ ಎಡ್ಯುಕೇಷನ್, ಆವಾಗ ನೀವು ಬೇಸಿಕ್ಕಾಗಿ ಏನು ಮಾಡಬೇಕು ಅಂದರೆ, ನೀವು ಮುಂದೆ ಏನು ಮಾಡ್ತೀರಾ ಅನ್ನೋದನ್ನು ನೀವು ಮೈಂಡಲ್ಲಿ ಸ್ವಲ್ಪ ಆದ್ರೂ ಐಡಿಯಾ ಇಟ್ಕೊಂಡ್ರೆ, ಆಗ ಪಿ ಯು ಸಿಯಿಂದನೇ ನಿಮಗೆ ದೇರ್ ಆರ್ ಲಾಟ್ ಆಫ್ ಮೆನಿ ಕೋರ್ಸಸ್ ವೇರ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಅಪ್ ಅಂತ, ಗೊತ್ತಾ? ಇಲ್ಲ ಅಂತಂದರೆ ಏನಾಗುತ್ತೆ, ಒಂದು ಮಾಡ್ತೀರಾ, ಅದರಿಂದ ನಿಮಗೇನು ನೆಕ್ಸ್ಟ್ ಹೆಲ್ಪ್ ಆಗೋಲ್ಲ, ಮತ್ತು ಒಂದು ವರ್ಷ ವೇಸ್ಟ್ ಆಗುತ್ತೆ ಮಧ್ಯದಲ್ಲಿ. ಆಮೇಲೆ ಮಾಡ್ತೀರಾ. ಕೆಲವ್ರು ಸರಿ ಎಷ್ಟೊಂದು ಜನ ಏನು ಮಾಡ್ತಾರೆ, ಎಂಜಿನಿಯರಿಂಗ್ ಮಾಡ್ತಾರೆ, ಆಮೇಲೆ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು HR ಕೋರ್ಸು ಅಥವಾ MBA ಕೋರ್ಸ್ ಮಾಡ್ತಾರೆ. ಮೊದಲೇ ಗೊತ್ತಿದ್ರೆ ಇದೆಲ್ಲ ದುಡ್ಡು ಸೇವ್ ಆಗಿರುತ್ತೆ. ಆ ಕಷ್ಟಪಟ್ಟು ಇಂಜಿನಿಯರಿಂಗು ಮಾಡಿ ಅದೆಲ್ಲ ತಪ್ಪುತ್ತೆ ಅಲ್ವಾ? ಎಷ್ಟೊಂದು ಜನ ಏನಕ್ಕೆ ಮಾಡ್ತಾರೆ ಅಂದರೆ, ಪಿಯರ್ ಪ್ರೆಷರು ಅಥವಾ ಫ್ಯಾಮಿಲಿ ಪ್ರೆಷರಿಂದ ಏನು ಮಾಡ್ತಾರೆ, ಇಂಜಿನಿಯರಿಂಗೇ ಮಾಡಬೇಕು, ಮೆಡಿಸಿನ್ ಮಾಡಬೇಕು, ಏನೋ ಒಂದು ಮಾಡಲೇಬೇಕು ಅಂತ ತಗೊಂಡ್ಬಿಡ್ತಾರೆ ಸೈನ್ಸು. ಬಟ್ ಮೆನಿ ಕಿಡ್ಸ್ ಹ್ಯಾವ್ ಈವನ್ ಕಮಿಟೆಡ್ ಸುಸೈಡ್ ಬಿಕಾಸ್ ದೇ ಕಾಂಟ್ ಕೋಪ್ ಅಪ್ ವಿತ್ ಅ ಪ್ರೆಷರ್ನ ಕೋಪ್ ಅಪ್ ಮಾಡ್ಕೊಳ್ದೆ ಎಷ್ಟೊಂದು ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರೋದಿದೆ. ಬಿಕಾಸ್ ಒನ್ಸ್ ಯು ಟೇಕ್ ಇಂಜಿನಿಯರ್ ದೇರ್ ವಿಲ್ ಬಿ ಮಿನಿಮಮ್ ಇಷ್ಟು ಸಬ್ಜೆಕ್ಟ್ಸು ಅಂತ ಫಸ್ಟ್ ಇಯರಲ್ಲಿ ಪಾಸ್ ಆಗಲೇಬೇಕು. ಥರ್ಡ್ ಇಯರ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಇಯರ್ದು ಫುಲ್ ಸಬ್ಜೆಕ್ಟ್ಸ್ ಪಾಸ್ ಆಗಿರಬೇಕು, ಸೆಕೆಂಡ್ ಇಯರ್ದು ಮಿನಿಮಮ್ ಇಷ್ಟು ಸಬ್ಜೆಕ್ಟ್ಸ್ ಅಂತ ಪಾಸ್ ಆಗಿರಬೇಕು. ಅದೇ ಥರ ಫೋರ್ತ್ ಇಯರ್ಗೆ ಹೋಗೋವಾಗಲೂ ಅಷ್ಟೇ, ಫಸ್ಟು ಸೆಕೆಂಡ್ ಇಯರ್ ಫುಲ್ ಕಂಪ್ಲೀಟ್ ಆಗಿರಬೇಕು, ಥರ್ಡ್ ಇಯರಲ್ಲಿ ಇಷ್ಟು ಮಿನಿಮಮ್ ಸಬ್ಜೆಕ್ಟ್ಸ್ ಅಂತ ಪಾಸ್ ಆಗಿರಬೇಕು. ಸೊ ಈ ಥರ ಎಲ್ಲ ಕ್ರೈಟೀರಿಯಾ. ಈವನ್ ಮೆಡಿಸಿನ್ ಇಟ್ಸ್ ವೆರಿ ವೆರಿ ಟಫ್, ತುಂಬ ಕಷ್ಟ. ತುಂಬ ಡೆಡಿಕೇಶನ್ ಇದ್ದರೆ ಮಾತ್ರ ನೀವು ಅಷ್ಟು ನೀಟಾಗಿ ಮಾಡೋಕ್ಕಾಗತ್ತೆ. ಬಿಕಾಸ್ ಲಾಂಗ್ ವರ್ಕಿಂಗ್ ಅವರ್ಸ್ ಆ್ಯಂಡ್ ಇಟ್ ವಿಲ್ ಟೇಕ್ 5.5 years ಟು ಕಂಪ್ಲೀಟ್ ದ ಕೋರ್ಸ್. ಸೊ ಬಿ ಕೇರ್ಫುಲ್ನ. ನೀವು ಏನೇ ಚೂಸ್ ಮಾಡಲಿ ಅದು ನಿಮಗೆ ಪ್ರೀತಿ ಇರಬೇಕು, ಅದ್ರ ಮೇಲೆ ಇಷ್ಟ ಇರಬೇಕು. ಆಗಲೇ ನೀವು ಮಾಡಿದ್ರೆ ಅದಕ್ಕೆ ಸಾರ್ಥಕತೆ ಇದೆ. ಮುಂದೆನೂ ನೀವು ಅದನ್ನು ಪ್ರೊಫೆಷನಾಗಿ ತೊಗೋತೀರ. ಇಲ್ಲ ಅಂತಂದರೆ ಸುಮ್ಮನೆ ಡಿಗ್ರಿ ಒಂದಿರುತ್ತೆ, ಪ್ರೊಫೆಷನ್ ಒಂದಿರುತ್ತೆ. ಸೊ ಇರ್ಬೋದು, ಡಿಗ್ರಿ ಒಂದು ಮಾಡಿಬಿಟ್ಟು ನೀವು ಪ್ರೊಫೆಷನ್ ಇನ್ನೊಂದು ಮಾಡಬೇಕು. ಬಟ್ ಡಿಗ್ರಿ ಮಾಡೋವಾಗ ಡಿಗ್ರಿ ಮೇಲೆ ನಿಮಗೆ ಇಷ್ಟ ಇದ್ದು ಮಾಡೋದಕ್ಕೂ ಕಷ್ಟಪಟ್ಟು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಬರುತ್ತೆ. ಸೊ ಫಸ್ಟ್ ಈಸ್ ದ್ಯಾಟ್. ನೆಕ್ಸ್ಟ್ ಈಸ್, ಒನ್ಸ್ ಯು ಹ್ಯಾವ್ ಕಂಪ್ಲೀಟೆಡ್ ಯುವರ್ ಡಿಗ್ರಿ ಕಂಪ್ಲೀಟ್ ಮಾಡ್ತೀರಲ್ವ, ಆಗ ವಿತಿನ್ 1 year, ವಿತಿನ್ 1 year ನೀವು ಕೆಲಸನ ಹುಡುಕ್ಲೇಬೇಕು ಅಂತ ಇಟ್ಕೊಳ್ಳಿ ಮೈಂಡಲ್ಲಿ. ಯಾಕೆ ಅಂತಂದರೆ ಅದರ ನೆಕ್ಸ್ಟ್ ಇಯರು ದೇರ್ ವಿಲ್ ಬಿ ಲಾಟ್ ಆಫ್ ಕಾಂಪಿಟೇಟರ್ಸ್ ಹೂ ವಿಲ್ ಬಿ ಕಮಿಂಗ್ ವಿತ್ ಯು. ನಿಮ್ಮ ಜೊತೆ ಅವರು ಇನ್ನೂ ಅಷ್ಟು ಜನ ಎಕ್ಸ್ಟ್ರಾ ಬರ್ತಾರೆ. ಲಾಸ್ಟ್ ಇಯರ್ ಜೊತೆ ಪ್ರೆಸೆಂಟ್ ಇಯರ್ ಅವರು ಬರ್ತಾರೆ. ಸೊ ಏನಾಗುತ್ತೆ, ಆಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಕಂಪನೀಸ್ ವಿಲ್ ಪ್ರಿಫರ್ ನ್ಯೂ ಜನ್ರೇಷನ್ ವೆನ್ ಕಂಪೇರ್ಡ್ ಟು ಲಿಟಲ್ ಬಿಟ್ ಓಲ್ಡರ್ ಒನ್ಸ್. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಹೊಸಬರಿಗೇ ಜಾಸ್ತಿ ಒಂದು ಪ್ರಾಮುಖ್ಯತೆ ಕೊಡ್ತಾರೆ. ಅದೊಂದೇ ಅಲ್ಲ, ಆಮೇಲೆ ನೀವು ರೆಸ್ಯೂಮೇ ಇರುತ್ತಲ್ವ, ಅದನ್ನು ನೀವು ನೀಟಾಗಿ ಮಾಡಬೇಕು. ಯಾರಾದರೂ ಪ್ರೊಫೆಷ್ನಲ್ನ ಹೈರ್ ಮಾಡಿದ್ರೂ ಪರವಾಗಿಲ್ಲ, ನೀವು ಅವ್ರಿಗೆ ಕೊಟ್ಬಿಟ್ಟು ರೆಸ್ಯೂಮೇ ಮಾಡಿಸ್ಕೊಳ್ಳಿ. ಸೊ ದಟ್ ಇಟ್ ವಿಲ್ ಬಿ ವೆರಿ ಅಟ್ರಾಕ್ಟಿವ್. ಅದು ಐ ಆಮ್ ಟೆಲಿಂಗ್ ಯು ಸ್ಪೆಸಿಫಿಕಲಿ ಬಿಕಾಸ್ ಇಫ್ ಯು ವಾಂಟ್ ಇನ್ ಒನ್ ಕ್ರೈಟೀರಿಯಾ, ತುಂಬ ಸ್ಟ್ರಾಂಗ್ ಕ್ರೈಟೀರಿಯಾ, ಯಾವುದೇ ಒಂದು ಪ್ರೊಫೆಷ್ನಲ್ಲಾಗಿ ಹೋಗಬೇಕು. ಒಂದು ಫಾರ್ ಎಕ್ಸಾಂಪಲ್ಲು ಒಂದು ಇಂಜಿನಿಯರಿಂಗ್ ಮಾಡಿರ್ತೀರ, ನೀವು ಒಂದು ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಕು, ಅದಕ್ಕೆ ಕೆಲವು ಕ್ರೈಟೀರಿಯಾ ಬೇಕು. ಆ ರೆಸ್ಯೂಮೇ ಹಾಗೆ ಇರಬೇಕು. ಆದ್ದರಿಂದ ಅದು ಪ್ರೊಫೆಷ್ನಲ್ಸ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರ ಹತ್ರ ಬೇಕಾದರೂ ನೀವು ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ರೆ ದಟ್ ಈಸ್ ವರ್ತ್ ಡೂಯಿಂಗ್ ಅಂತ ನನಗೆ ಅನಿಸುತ್ತೆ. ಅಷ್ಟೇ ಅಲ್ಲ, ಇಫ್ ಯು ವಾಂಟ್ ಟು ಬಿಕಮ್ ಸಮಥಿಂಗ್ ಲೈಕ್, ಈಗ ಫ್ಯಾಷನ್ ಡಿಸೈನ್ ಅಂತ ಇಟ್ಕೊಳ್ಳಿ ಅಥವಾ ಲಾ ಅಂತ ಇಟ್ಕೊಳ್ಳಿ, ಆಗ ಪ್ಲೀಸ್ ನೀವು ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ರೆ 10th ಗೊತ್ತಿದ್ರೆ ನೀವೇನು ಮಾಡ್ಬೋದು,
ಪಿ ಯು ಸಿಯಿಂದನೇ ಅದಕ್ಕೆ ಕೋಚಿಂಗ್ ತಗೊಂಡು ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಳ್ಳದೆ ಆಗ ನೀವು ಅದನ್ನು ಪೂರೈಸ್ಕೋಬೋದು. ದೇರ್ ಇಸ್ ನೋ ನೀಡ್ ಫಾರ್ ಯು ಟು ಎವ್ರಿಬಡಿ ಟು ಟೇಕ್ ಸೈನ್ಸ್ ಆರ್ ಕಾಮರ್ಸ್. ಯು ಕ್ಯಾನ್ ಟೇಕ್ ಆರ್ಟ್ಸ್ ಆಲ್ಸೋ ಬೇಸ್ಡ್ ಆನ್ ವಾಟ್ ಇಂಟ್ರೆಸ್ಟ್ ಯು ಹ್ಯಾವ್. ನೀವು ಯಾವ್ದು ಮಾಡಬೇಕು ಅನ್ನೋದ್ರ ಮೇಲೆ ನೀವು ಪಿ ಯು ಸಿನ ಚೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ನೀವು ಹೇಗೆ ಹುಡುಕ್ತೀರಾ? ಆ್ಯಸ್ ಟ್ರೆಡಿಷ್ನಲಿ ಹೇಗೆ ಹುಡುಕ್ತಾ ಇದ್ವಿ, ಫಸ್ಟು ಯಾರೋ ಒಬ್ರು ಗುರ್ತಿರೋರಿಗೆ ಹೇಳಿಬಿಟ್ಟು ಅವರು ಕೆಲಸ ಇದೆ ಅಲ್ಲಿದೆ ಕೆಲಸ ಹೋಗ್ಬಿಟ್ಟು ಬನ್ನಿ ಅಂತಂದರೆ ನಾವು ವಿ ಯೂಸ್ ಟು ಅಪ್ಲೈ ಆ್ಯಂಡ್ ಇಫ್ ವಿ ಆರ್ ಎಲಿಜಿಬಲ್ ವಿ ಯೂಸ್ ಟು ಗೆಟ್. ಆ್ಯಂಡ್ ಅದು ಬೆಸ್ಟ್ ಮೆಥಡ್ ಆ್ಯಂಡ್ ಚೀಟಿಂಗ್ ಇರೋದಿಲ್ಲ ಅಂತ ಕಡೆ. ಅದು ನಿಮಗೆ ಗೊತ್ತಿರೋ ಫ್ರೆಂಡ್ಸು ಅಥವಾ ಫ್ಯಾಮಿಲಿಯ ರಿಲೇಟಿವ್ಸ್ ಅಂತವ್ರು ಹೇಳಿದ್ರೆ ಅದು ಒನ್ ಆಫ್ ದ ಮೆಥಡ್. ನೆಕ್ಸ್ಟ್ ಒನ್ ನ್ಯೂಸ್ ಪೇಪರ್. ಓಲ್ಡ್ ಆದರೂ ಅದರಲ್ಲೂ ಕೂಡ ಎಷ್ಟೊಂದು ಆಪರ್ಚುನಿಟೀಸ್ ಇರುತ್ತೆ, ಬಟ್ ಎಸ್ಪೆಷಲಿ ನಾಟ್ ಪ್ರೊಫೆಷ್ನಲ್ ಕೋರ್ಸಸ್ ಅಂಥವಕ್ಕೆ ಅಲ್ಲಿ ಇರೋದು ಕಡಿಮೆನೇ. ಜನರಲ್ ಆಗಿ ಈಗ ಡೇಟಾ ಎಂಟ್ರಿ ಆಪ್ರೇಟರು, ಟೈಪಿಸ್ಟು, ಟೀಚರು, ತುಂಬ ಜನರಲೈಸ್ಡ್ ಜಾಬ್ಸು, ಬಟ್ ಇಂಪಾರ್ಟೆಂಟ್ ಜಾಬ್ಸು ತುಂಬ ಇರುತ್ತಲ್ಲ, ತುಂಬ ವೈಡಾಗಿ ಎಷ್ಟೊಂದು ಇರುತ್ತೆ, ಬಟ್ ಸ್ಯಾಲ್ರೀಸ್ ಕಮ್ಮಿ ಇರುತ್ತಲ್ಲ, ಅಂಥ ಜಾಬ್ಸ್ ಎಲ್ಲ ಪೇಪರಲ್ಲೂ ಮತ್ತು ಎಂಥ ವೆಬ್ಸೈಟ್ಸಲ್ಲೆಲ್ಲ ತುಂಬ ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ. ಮತ್ತು ಇನ್ನೂ ಕೆಲವು ಎಷ್ಟೊಂದು ವೆಬ್ಸೈಟ್ಸ್ ಇರುತ್ತೆ, ಅವೆಲ್ಲ ಇಂಡೀಡು, ಅದೇನೋ ಕ್ವಿಕ್ಕರು ಅವೆಲ್ಲ ಇರುತ್ತೆ. ಆದರೆ ಅದರಲ್ಲಿ ಅಪ್ಲೈ ಮಾಡಿದ್ರೂ ಕೂಡ ನೀವು ಅದು ಮೋಸ್ಟ್ ಆಫ್ ದ ಥಿಂಗ್ಸು ಫೇಕೇ ಇರುತ್ತೆ. ಅವರು ನಿಮ್ಮನ್ನು ದುಡ್ಡು ಕೇಳ್ತಾರೆ. ದುಡ್ಡು ಕೇಳಿದ್ರೆ ಯಾವ ವೆಬ್ಸೈಟೇ ಆಗಲಿ, ಯಾವ ನ್ಯೂಸ್ ಪೇಪರ್ದು ಇಂದ ಆದರೂ ಆಗಲಿ ನೀವು ಖಂಡಿತ ಕೊಡಬೇಡಿ. ನೀವೇ ಹೋಗ್ತಾ ಇರೋದು ದುಡ್ಡು ಅರ್ನ್ ಮಾಡೋದಕ್ಕೆ, ನಾಟ್ ಟು ಪೇ ಫಾರ್ ದೆಮ್. if they are giving you the job, why you have to pay the money for their expenses? ಅವ್ರ ಖರ್ಚಿಗೋಸ್ಕರ ನೀವೇನಕ್ಕೆ ದುಡ್ಡು ಕೊಡಬೇಕಲ್ವೇ? ಅದು ಮೋಸ ತಾನೇ ಅದು. ಸೊ ಅಂಥದಕ್ಕೆ ನೀವು ದುಡ್ಡು ಕೊಡಬೇಡಿ. ನೀವು ಇನ್ನೂ ಕೆಲವು ಸ್ಪೆಸಿಫಿಕ್ ಕಂಪನೀಸಲ್ಲಿ ವರ್ಕ್ ಮಾಡಬೇಕು ಅಂತ ನೀವು ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ ಓದೋವಾಗಲೇ, ಅದು ಇನ್ನೂ ಬೆಟರು. ಯಾಕೆ ಅಂದರೆ if you know what you want to do, which company you want to work, you will go to their website and see the sections where there are any opportunities ಇದೆಯಾ ಅಂತ ಅಂದ್ಬಿಟ್ಟು ಆ ವೆಬ್ಸೈಟಲ್ಲಿ ಅವರಿಗೆ ಥ್ರೂ ಮೇಲ್ ಇಫ್ ಯು ಅಪ್ಲೈ, ಇಫ್ ದೇ ಹ್ಯಾವ್ ವಾಂಟ್ ದೇ ವಿಲ್ ಡೆಫಿನೆಟ್ಲಿ ಕಾಲ್ ಯು ಫಾರ್ ಇಂಟರ್ವ್ಯೂ. ಇದು ಒಂದು ವೇ ಆಫ್ ಅಪ್ಲೈಯಿಂಗ್ ಫಾರ್ ಜಾಬ್ಸ್. ತುಂಬ ಪ್ರೊಫೆಷ್ನಲ್ಲಾಗಿ ಅಂದರೆ ಒಂದು ಟೆಕ್ನಿಕಲ್ ಜಾಬ್ಸು ಮತ್ತು ತುಂಬ ಇಂಪಾರ್ಟೆಂಟ್. ಅಂದರೆ ಇದು ವೈಡ್ ಕ್ಯಾಟಗರಿ ಅಲ್ಲ, ಈ ಡೇಟಾ ಎಂಟ್ರಿ ಆ ಥರದ್ದಲ್ಲ. ಸ್ಪೆಸಿಫಿಕ್ ರಿಲೇಟೆಡ್ ಟು ಸಮ್ ಲೀಗಲ್ ಅಡ್ವೈಸರು ಅಥವಾ ಎಂಜಿನಿಯರು ಆ ಥರದ್ದಕ್ಕೆ ನೀವು ಅಪ್ಲೈ ಮಾಡಬೇಕಂದ್ರೆ ಥ್ರೂ ಲಿಂಕ್ಡ್ಇನ್ನು ಇದೆ, ಮತ್ತು ಈ ರೀತಿಯಾಗಿ ಕಂಪನಿ ವೆಬ್ಸೈಟ್ಸಿಗೂ ಹೋಗಿ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಫೇಸ್ಬುಕ್ಕು ನಮ್ಮೆಲ್ಲರಿಗೂ ಗೊತ್ತಿದೆ. ಆ ಫೇಸ್ಬುಕ್ಕಲ್ಲಿ ಜಾಬ್ಸ್ ಅಂತ ಒಂದು ಇದಿರುತ್ತೆ ಕ್ರೈಟೀರಿಯಾ. ಅಲ್ಲಿ ಬಂದುಬಿಟ್ಟು ನೀವು ಯಾವ ಥರ ಜಾಬ್ ಹುಡುಕ್ತಾ ಇದ್ದೀರಾ ಅದು ಹಾಕಿ ವಿತಿನ್ ಕಿಲೋಮೀಟರ್ಸ್, ಎಷ್ಟು ಕಿಲೋಮೀಟರ್ಸ್ ಅಂತ ಹಾಕಿದ್ರೆ ಅಲ್ಲೂ ಕೂಡ ಬರುತ್ತೆ. ಎಷ್ಟೊಂದು ಜಾಬ್ ಆಪರ್ಚುನಿಟೀಸ್ ಬರುತ್ತೆ ಫಾರ್ ಟೀಚರ್ಸ್, ಕೋಆರ್ಡಿನೇಟರ್ಸ್, ಟೈಪಿಸ್ಟ್ಸ್ ಮತ್ತು ಡೇಟಾ ಎಂಟ್ರಿ ಆಪ್ರೇಟರ್ಸ್, ಇಂಥವೆಲ್ಲ ತುಂಬ ಸಿಗತ್ತೆ. ಐ ಥಿಂಕ್ ದೇ ಆರ್ ಜೆನ್ಯೂನ್ ಆಲ್ಸೋ. ಸೊ ಯು ಕ್ಯಾನ್ ಅಪ್ಲೈ ಥ್ರೂ ಫೇಸ್ಬುಕ್. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಥಿಂಗ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ಮ್ಯಾಥ್ಸ್, ಸೈನ್ಸ್ ಆ ಥರ ಸಬ್ಜೆಕ್ಟ್ಸ್ಗೆ ನಿಮಗೆ ಟೀಚಿಂಗ್ ಇಂಟ್ರೆಸ್ಟ್ ಇದ್ದರೆ ಈ ಬೈಜೂಸ್ ಅಂತ ಮತ್ತು ಕ್ಯೂ ಮ್ಯಾಥ್ ಅಂತ ಕೆಲವು ಕಂಪನೀಸ್ ಇದೆಯಲ್ಲ, ದೇ ವಿಲ್ ಗಿವ್ ಯು ಸಮ್ ಟೆಸ್ಟ್. ಇಫ್ ಯು ಪಾಸ್ ಇನ್ ದಟ್ ಟೆಸ್ಟ್ ವಿತ್ ಮಿನಿಮಮ್ ಅಮೌಂಟ್ ನೀವು ಎಷ್ಟೋ ಕಟ್ಟಿದ್ರೆ ದೆನ್ ಯು ಕ್ಯಾನ್ ಬಿಕಮ್ ಎ ಪ್ರೊಫೆಷ್ನಲ್ ಟೀಚರ್. ಆ್ಯಂಡ್ ಅವರೇ ನಿಮಗೆಲ್ಲ ಸ್ಟೂಡೆಂಟ್ಸ್ನ ಹುಡುಕಿ ಕೊಡ್ತಾರೆ ಆ್ಯಂಡ್ ಯು ಕ್ಯಾನ್ ಗಿವ್ ಕ್ಲಾಸಸ್ ಟು ದ ಚಿಲ್ಡ್ರನ್. ಆವಾಗ ನೀವು ಇದು ಒಂಥರ ಪ್ರೊಫೆಷ್ನಲ್ ವೇಯಲ್ಲಿ ಮಾಡೋ ಅಂಥ ಈ ಕೆಲಸ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅನ್ಕೋತಾ ಇದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಇನ್ನೂ ಈ ಥರದ ವಿಡಿಯೋ ಯಾವುದ್ರ ಬಗ್ಗೆ ಏನಾದರೂ ಬೇಕಾ ಅಂತ ಕಾಮೆಂಟ್ಸಲ್ಲಿ ತಿಳಿಸಿ, so that I can do more videos on that. Thank you. Bye.